ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂತ ಅಂದ್ರೆ ನೀವು ಇಷ್ಟು ದಿನದಿಂದ ಕಾಯ್ತಿದ್ದಂತಹ ಒಂದು ಗುಡ್ ನ್ಯೂಸ್ ನಿನ್ನೆಯಿಂದ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ವಿತ್ ಸ್ಕ್ರೀನ್ ಶಾಟ್ ವಿತ್ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಕೊನೆವರೆಗೂ ಕೂಡ ವಿಡಿಯೋನ ನೋಡಿ. ಬನ್ನಿ, ತಡ ಮಾಡೋದು ಬೇಡ, ಬೇಗ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಮರುಪರಿಷ್ಕರಣೆ ಅಂತ ಏನ್ ಮಾಡಿದ್ರು ಸರ್ಕಾರದವರು ಒಂದು ಹೊಸ ರೂಲ್ಸ್ ಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟು ಇವಾಗ ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಜ್ಯೋತಿ ಬಗ್ಗೆನೂ ಕೂಡ ಕೆಲವೊಬ್ರು ಕೇಳ್ತಾ ಇದ್ರಿ. ಅದಕ್ಕೂ ಕೂಡ ಇಲ್ಲಿ ಕೊನೆಯದಾಗಿ ಒಂದು ಮಾಹಿತಿಯನ್ನ ಕೊಡ್ತೀನಿ. ಅಪ್ಲೈ ಮಾಡ್ತಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದನ್ನ ಹೊರತುಪಡಿಸಿದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ಈ ಕೊನೆಗೂ ಕೂಡ ನಮ್ಮ ಸರ್ಕಾರದವರು ನಿನ್ನೆಯಿಂದ ಇಲ್ಲಿ ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಹಣ ಜಮಾ ಆಗಿರೋದಂತೂ ಖಂಡಿತ. ನಿನ್ನೆ ಹಾಕಿದಂತಹ ವಿಡಿಯೋದಲ್ಲಿ ಒಬ್ರು ಇಬ್ರು ಏನೋ ಕಮೆಂಟ್ ಕೂಡ ಮಾಡಿದ್ದಾರೆ ನೋಡಿ. ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ, ನಮ್ಮ ಖಾತೆಗಳಿಗೆ ಹಣ ಬಂದಿದೆ ಅಂತ. ನನಗೆ ಗೊತ್ತಿರೋರ್ಗೂ ಕೂಡ ಇಲ್ಲಿ ಹಣ ಜಮಾ ಆಗಿರುವಂತದ್ದು ಕನ್ಫರ್ಮ್ ಆಗಿ ಹಣ ಬಂದು 2,000 ಜಮಾ ಆಗಿದೆ. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಆಗಿದ್ರೆ ನಮಗೆ ಬಂದೇ ಇಲ್ಲ ಅಂತ ನೀವು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಒಂದೇ ಸಲ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗೋದಿಲ್ಲ, ಹಂತವಾಗಿ ಜಮಾ ಆಗುವಂತದ್ದು. ನಿನ್ನೆಯಿಂದ ಇಲ್ಲಿ ಶುರು ಆಗಿರುವಂತದ್ದು ಹಣ ಒಟ್ಟಿನಲ್ಲಿ ಜಮಾ ಆಗಿರೋದು ನಿನ್ನೆಯಿಂದ. ಹಾಗಾಗಿ ಹೇಳ್ತಿರುವಂತದ್ದು ನೀವು ಕೂಡ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೂ ಏನಾದ್ರೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಅಕೌಂಟ್ ಎಲ್ಲ ಸೇಫ್ ಆಗಿದೆ ಅಂತಂದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಇನ್ನೇನು ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಇವಾಗ ಜಮಾ ಆಗಿರುವಂತದ್ದನ್ನ ಪ್ರೂಫ್ ನಿಮಗೆ ತೋರಿಸಿದೀನಿ. ಖಂಡಿತವಾಗ್ಲೂ ಕೂಡ 100% ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಸರ್ಕಾರ ಆಲ್ರೆಡಿ ಹೇಳಿತ್ತು, ಇನ್ನೇನು ಒಂದು 2-3 ದಿನದೊಳಗಡೆ ನಾವೇನ್ ಮಾಡ್ತೀವಿ, ಹಣವನ್ನ ಜಮಾ ಮಾಡ್ತೀವಿ ಅಂತ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಪ್ರಸಾರವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವಾಗ ಏನ್ ಮಾಡಿದ್ರೆ ಹಣ ಜಮಾ ಆಗಿದೆ. ಖಂಡಿತವಾಗ್ಲೂ ಕೂಡ ಜಮಾ ಆಗಿದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ. ಯಾಕೆಂದ್ರೆ ಕೆಲವೊಬ್ರು ಕೇಳ್ಬಿಡ್ತೀರಾ, ನಮಗೆ ಹಣ ಜಮಾ ಆಗಿಲ್ಲ, ಸುಳ್ಳು ಹೇಳ್ತೀರಾ ಅಂತ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಒಂದೇ ಸಲ ಎಲ್ರಿಗೂ ಕೂಡ ಜಮಾ ಆಗಿಲ್ಲ, 3 ಹಂತದಲ್ಲಿ ಬಿಡುಗಡೆ ಆಗುವಂತದ್ದು. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ನಿನ್ನೆ ಮೊನ್ನೆ ಎಲ್ಲ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ನೀವು ಮಾಡುವಂತಹ ಕಮೆಂಟ್ ಇನ್ನೊಂದು ಫಲಾನುಭವಿಗಳಿಗೆ ನಂಬಿಕೆಯನ್ನ ಮೂಡಿಸುತ್ತೆ. ಹಾಗಾಗಿ ಹೇಳ್ತಿರುವಂತದ್ದು ನಾನು ವಿತ್ ಪ್ರೂಫ್ ಸಮೇತನೇ ತೋರಿಸ್ಬಿಟ್ಟಿದ್ದೀನಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಕನ್ಫರ್ಮ್ ಆಗಿ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. 3 ಹಂತದಲ್ಲಿ ನಿಮಗೆ ಯಾವಾಗ ಬೇಕಿದ್ರು ಹಣ ಬಂದು ಜಮಾ ಆಗಬಹುದು. ಮೊನ್ನೆಯಿಂದ ಅಷ್ಟೇ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗಿರುವಂತದ್ದು. ನಮಗಿನ್ನೂ ಬಂದೇ ಇಲ್ವಲ್ಲ ಅಂತ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಕ್ಲಾರಿಟಿ, ಒಂದು ಭರ್ಜರಿ ಗುಡ್ ನ್ಯೂಸ್. ಆಲ್ಮೋಸ್ಟ್ ಎಷ್ಟೊಂದು ದಿನಗಳೇ ಆಗೋಗ್ಬಿಟ್ಟಿತ್ತು ಹಣ ಜಮಾ ಆಗಿ ಅಲ್ವಾ. ಹಾಗಾಗಿ ಭರ್ಜರಿ ಅಂತ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ನಮ್ಮ ಮಹಿಳೆಯರಿಗೆ. ನೆಕ್ಸ್ಟ್ ಗೃಹ ಜ್ಯೋತಿ ಬಗ್ಗೆ ಕೆಲವೊಬ್ರು ಕೇಳ್ತಾ ಇದ್ರಿ, ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿಸ್ಕೊಳ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಹೌದು, ಗೃಹ ಜ್ಯೋತಿಗೆ ಮತ್ತೊಮ್ಮೆ ಇಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ರೇಷನ್ ಕಾರ್ಡ್ ಆಗಿರ್ಬೋದು, ಅವ್ರು ಕೇಳುವಂತಹ ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಕೊಟ್ರೆ ಸಾಕು, ಅಲ್ಲಿ ಅಪ್ಲೈನ ಮಾಡ್ಕೊಳ್ತಾರೆ. ಹಳ್ಳಿಗಳಿಗೆ ಬಂದ್ಬಿಟ್ಟು ಅಪ್ಲೈನ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ. ಯಾವ್ಯಾವ ಊರಲ್ಲಿ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಈ ರೀತಿಯಾಗಿ ಮಾಡ್ತಿರುವಂತದ್ದು. ಊರಿನ ಒಂದು ಮಧ್ಯದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಯಾರ್ಯಾರ್ದೆಲ್ಲ ಗೃಹ ಜ್ಯೋತಿ ಇದು ಯಾರೆಲ್ಲ ಪಡೆದುಕೊಳ್ತಾ ಇದ್ದೀರಾ ಅಲ್ವಾ, ಯೋಜನೆಯ ಬೆನಿಫಿಟ್ ಅನ್ನ ಅಂತವ್ರೆಲ್ಲರೂ ಕೂಡ ಅಪ್ಲೈನ ಮಾಡಿಸ್ಕೊಳ್ತಾ ಇದ್ದಾರೆ. ನೀವು ಒಮ್ಮೆ ವಿಚಾರಿಸ್ಬಿಟ್ಟು ಅಲ್ಲಿ ಏನು ಒಂದು ದಾಖಲಾತಿಗಳನ್ನ ಕೇಳ್ತಾರೆ, ಆ ದಾಖಲಾತಿಯನ್ನ ನೀಡ್ಬಿಟ್ಟು ನೀವು ಮತ್ತೊಮ್ಮೆ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ಅನ್ನ ನೋಡ್ಬಿಟ್ಟು ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಇವತ್ತೆಲ್ಲ ನಾಳೆ ನಿಮ್ ಖಾತೆಗಳಿಗೂ ಕೂಡ ಬರುತ್ತೆ. ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಅಂತ ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ರ್ಯಾಂಡಮ್ ಆಗಿ ಹಣ ಬಿಡುಗಡೆ ಆಗುವಂತದ್ದು. ಒಂದ್ಸಲ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ. ಕೆಲವೊಂದ್ಸಲ ಏನಾಗುತ್ತೆ, ನಾರ್ಮಲ್ ಮೆಸೇಜ್ ಬಂದ್ಬಿಡುತ್ತೆ. ಇನ್ನ ಕೆಲವೊಂದ್ಸಲ ಏನಾಗುತ್ತೆ, ಬರೋದಿಲ್ಲ. ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಾಗಂತ ಯಾರು ಕೂಡ ಬ್ಯಾಂಕಿಗೆ ಅಲ್ದಾಡೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಒಂದೇ ಸಲ ಯಾರಿಗೂ ಜಮಾ ಆಗೋದಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ನಮಗೆ ಹಣ ಬಂದಿಲ್ಲ ಅಂತ ಕೇಳುವಂತ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಇಷ್ಟು ದಿನ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿತ್ತು ಅಂತಂದ್ರೆ ಇನ್ನು ಮುಂದಕ್ಕೂ ಕೂಡ ಜಮಾ ಆಗುತ್ತೆ. ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನೇನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ನಾನು ಕ್ಲಾರಿಟಿಯನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡದೆ ಲೈಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. For more. Bye bye.